ನಮಸ್ತೆ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ನ ಇದು 5ನೇ ವಿಡಿಯೋ ಆಗುತ್ತೆ. ಯಾವುದಪ್ಪ ಅಂದರೆ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಅಂತೇಳಿ. ಇದು 5ನೇ ವಿಡಿಯೋ. ಇದುವರೆಗೂ ಯಾರೆಲ್ಲ 4 ವಿಡಿಯೋಗಳನ್ನು ನೋಡಿಲ್ವೋ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅವುಗಳ ಲಿಂಕನ್ನು ಹಾಕಿರ್ತೀನಿ. ಮೊದಲು 4 ವಿಡಿಯೋಗಳನ್ನು ನೋಡಿ, ನಂತರ 5ನೇ ವಿಡಿಯೋನ ನೀವು ನೋಡಿದ್ರೆ ಅಂದರೆ ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಕಂಪ್ಲೀಟ್ ಆಗುವಂಥದ್ದು. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾವು ಟೀಚರ್ ಸೆಂಟರ್ಡ್ ಮೆಥಡ್ಸ್ ಅಂದರೆ ಶಿಕ್ಷಕ ಕೇಂದ್ರಿತ ವಿಧಾನಗಳು ಮತ್ತು ನೋಡಿ ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳು ಇವುಗಳ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಶಿಕ್ಷಕ ಕೇಂದ್ರಿತ ವಿಧಾನಗಳ ಬಗ್ಗೆ ನೋಡೋದಾದ್ರೆ ಸ್ವರೂಪವನ್ನು ನೋಡೋಣ. ನೋಡಿ, ಬೋಧನೆ ಅನ್ನೋಂಥದ್ದು ಶಿಕ್ಷಕ ಕೇಂದ್ರನೇ ಆಗಿರುವಂಥದ್ದು. ವಿದ್ಯಾರ್ಥಿಗಳು ಪ್ಯಾಸಿವ್ ಲರ್ನರ್ಸ್ ಆಗಿರ್ತಾರೆ. ಮುಖ್ಯವಾಗಿ ನಾಲೆಡ್ಜ್ ಟ್ರಾನ್ಸ್ಮಿಷನ್ ಅಷ್ಟೇ, ಅಂದರೆ ಜ್ಞಾನ ಹಂಚಿಕೆ ಮೇಲೆ ಒತ್ತನ್ನು ನೀಡ್ತೈತಿ. ಸಂವಹನದ ದಿಕ್ಕು ಏನಂತಂದ್ರೆ ಏಕಮುಖವಾಗಿರ್ತೈತಿ. ಅಂದರೆ ಇಲ್ಲಿ ಶಿಕ್ಷಕನೇ ಬೋಧನೆಯ ಕೇಂದ್ರ ಬಿಂದು ಆಗಿರ್ತಾನೆ. ಪ್ಯಾಸಿವ್ ಲರ್ನಿಂಗ್ ಇರ್ತೈತಿ. ಮತ್ತೆ ಕೇವಲ ಜ್ಞಾನ ಹಂಚಿಕೆ ಮಾತ್ರ ಒಳಗೊಂಡಿರ್ತೈತಿ. ಇಲ್ಲಿ ಏಕಮುಖ ಆಗಿರುವಂಥದ್ದು, ಅಂದರೆ ಇಲ್ಲಿ ವಿದ್ಯಾರ್ಥಿಗಳ ಪಾತ್ರ ಕಡಿಮೆ ಇರುವಂಥದ್ದು. ನೋಡಿ, ಹಾಗಾದ್ರೆ ಇದು ಸದ್ಯಕ್ಕೆ ಏನಂತಂದ್ರೆ ಶಿಕ್ಷಕ ಕೇಂದ್ರಿತ ವಿಧಾನ ಹೆಚ್ಚು ಮಹತ್ವ ಪಡ್ಕೊಳ್ಳೋದಿಲ್ಲ. ಈಗೇನಂತಂದ್ರೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನವೇ ಈಗ ಚಾಲ್ತಿಯಲ್ಲಿರುವಂಥದ್ದು. ಆದಾಗ್ಯೂ ಕೂಡ ಕೆಸೆಟ್ ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಓದಬೇಕಾಗತ್ತೆ ಅಷ್ಟೇ. ನೋಡಿ, ಉಪನ್ಯಾಸ ವಿಧಾನ ಮೊದಲನೇದಾಗಿ ಪ್ರಮುಖ ವಿಧಾನಗಳನ್ನು ನೋಡ್ತಾ ಹೋಗೋಣ. ಅಂದರೆ ಶಿಕ್ಷಕ ಕೇಂದ್ರಿತ ವಿಧಾನಗಳಲ್ಲಿ ಮೊದಲ ವಿಧಾನ ಯಾವುದಪ್ಪ ಅಂದರೆ ಉಪನ್ಯಾಸ ವಿಧಾನ. ನೋಡಿ, ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಅಲ್ಪ ಸಮಯದಲ್ಲಿ ವಿಷಯ ಬೋಧಿಸಲು ಬಳಸಲಾಗುತ್ತದೆ. ನೋಡಿಲ್ಲ, 50 ವಿದ್ಯಾರ್ಥಿಗಳು ಇರ್ಬೋದು, 100 ವಿದ್ಯಾರ್ಥಿಗಳು ಇರ್ಬೋದು, 150 ವಿದ್ಯಾರ್ಥಿಗಳು ಇರ್ಬೋದು, ಅದೆಷ್ಟೇ ಇರಲಿ, ದೊಡ್ಡ ಸಂಖ್ಯೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಯದೊಳಗೆ ಏನಪ್ಪಾ ಅಂತಂದ್ರೆ ಲೆಕ್ಚರರ್ ಬಂದು ಉಪನ್ಯಾಸ ವಿಧಾನವನ್ನು ಬಳಸಿ ಪಾಠ ಮಾಡಿ ತನಗೆ ಕೊಟ್ಟಂತ ವಿಷಯವನ್ನು ಮುಗಿಸಿ ಹೋಗ್ಬಿಡ್ತಾನೆ. ಅಂದ್ರೆ ಉದಾಹರಣೆಗೆ ಇತಿಹಾಸ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ರಾಜಕೀಯ ಶಾಸ್ತ್ರ ಮುಂತಾದ ಸಿದ್ಧಾಂತ ಆಧಾರಿತ ವಿಷಯಗಳಿಗೆ ಇದು ಸೂಕ್ತ ಆಗಿರುವಂಥದ್ದು. ಮತ್ತೆ ಉದಾಹರಣೆಗೆ ವಿಶ್ವವಿದ್ಯಾಲಯದ ಉಪನ್ಯಾಸದ ಹಾಲಿನಲ್ಲಿ 200 ವಿದ್ಯಾರ್ಥಿಗಳು ಇರ್ತಾರೆ. ಅಂಥದ್ರಲ್ಲಿ ಗ್ಲೋಬಲೈಸೇಷನ್ ಅಂಡ್ ಇಂಡಿಯನ್ ಎಕಾನಮಿ ಬಗ್ಗೆ ನಾವು ಏನಾದರೂ ಪಾಠ ಮಾಡ್ತೀವಿ ಅಂತಂದ್ರೆ ಇದು ಸೂಕ್ತ ಮೆಥಡ್ ಆಗುವಂಥದ್ದು, ಅಂದ್ರೆ ಉಪನ್ಯಾಸ ವಿಧಾನ. ಆದ್ರೆ ಇಲ್ಲಿ 200 ವಿದ್ಯಾರ್ಥಿಗಳು ಅದಾವಂತಂದ್ರೆ 200 ವಿದ್ಯಾರ್ಥಿಗಳಿಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ಎಲ್ಲರಿಗೆ ಉತ್ತರ ಕೊಡಕ್ಕಾಗಲ್ಲ. ಇಲ್ಲಿ ಏನಾಗುತ್ತಂದ್ರೆ ಏಕಮುಖ ಆಗಿಬಿಡ್ತೈತಿ. ಅವರು ಏನು ತಮ್ಮ ವಿಷಯವನ್ನ ಹೇಳಬೇಕಾಗಿರುತ್ತೆ ಅದನ್ನ ಹೇಳಿ ಹೋಗುವಂತ ಕೆಲಸವನ್ನ ಮಾಡ್ತಾರೆ. ನೆಕ್ಸ್ಟ್, ಪ್ರದರ್ಶನ ವಿಧಾನ. ನೋಡಿ, ವೈಜ್ಞಾನಿಕ ತಾಂತ್ರಿಕ ವಿಷಯಗಳಲ್ಲಿ ಪ್ರಯೋಗ, ಮಾದರಿ, ಚಾರ್ಟು, ಸಾಧನಗಳ ಮೂಲಕ ಬೋಧನೆಯನ್ನು ಮಾಡಲಾಗುತ್ತೆ. ವಿದ್ಯಾರ್ಥಿಗಳು ನೇರವಾಗಿ ನೋಡಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ವಿಷಯಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರಯೋಗ, ಮಾದರಿ, ಚಾರ್ಟು, ಸಾಧನಗಳನ್ನ ಬಳಸಿ ಪಾಠ ಮಾಡಿಬಿಡ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ನೋಡಿ ಅವುಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಅಂದ್ರೆ ರಸಾಯನಶಾಸ್ತ್ರ ಹೇಳ್ಬೇಕಾದ್ರೆ ಪ್ರಯೋಗಾಲಯದಲ್ಲಿ ಈಗ ನೋಡಿ ಎಲೆಕ್ಟ್ರೋಲಿಸಿಸ್ ವಾಟರ್ ಬಗ್ಗೆ, ಅಂದ್ರೆ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಬಗ್ಗೆ ಪ್ರದರ್ಶನವನ್ನು ಮಾಡ್ತಾರೆ. ಅಷ್ಟು ಆಗುವಂಥದ್ದು. ನೆಕ್ಸ್ಟ್, ನೋಟ್ ಬರೆಸುವುದು. ಶಿಕ್ಷಕರು ಏನ್ ಮಾಡ್ತಾರೆ, ಮುಖ್ಯ ಅಂಶಗಳನ್ನು ಹೇಳಿ ವಿದ್ಯಾರ್ಥಿಗಳಿಗೆ ಬರೆಸ್ತಾರೆ. ವಿಷಯ ನೆನಪಿಗೆ ಉಪಯುಕ್ತವಾದರೂ ಚಿಂತನಾ ಶಕ್ತಿ ಬೆಳೆಸುವುದಿಲ್ಲ. ನೋಡಿ, ಇಂಗ್ಲಿಷ್ ಸಾಹಿತ್ಯದ ಪಾಠದಲ್ಲಿ ಪ್ರಮುಖ ಕವಿಗಳ ಉಲ್ಲೇಖಗಳನ್ನು ಬರೆಸುವಂಥದ್ದು. ಅಂದ್ರೆ ಉದಾಹರಣೆ ಜಸ್ಟ್ ಇಲ್ಲೇನಾಗತ್ತಂತಂದ್ರೆ ಈ ಒಂದು ಶಿಕ್ಷಕ ಕೇಂದ್ರಿತ ವಿಧಾನ ಏನೈತಲ್ಲ, ಅಂದ್ರೆ ಇದು ಹೆಚ್ಚು ಉಪಯುಕ್ತ ಆಗುವಂಥದ್ದಲ್ಲ. ಅಂದ್ರೆ ವಿದ್ಯಾರ್ಥಿ ಕೇಂದ್ರಿತ ಇರಬೇಕು. ಇಲ್ಲಿ ವಿದ್ಯಾರ್ಥಿಗಳು 10 ಅದವೋ 100 ಅದವೋ ಎಷ್ಟದವೋ ಗೊತ್ತಿಲ್ಲ. ಆದರೆ ಅವರು ಇಲ್ಲಿ ಏಕಮುಖ ಸಂವಹನಕ್ಕೆ ಅದು ಆಸ್ಪದ ಮಾಡಬಾರದು. ಇಲ್ಲಿ ದ್ವಿಮುಖ ಸಂವಹನಕ್ಕೆ ಅದು ಆಸ್ಪದ ಮಾಡಿದಾಗ ಕಲಿಕೆ ಮತ್ತು ಬೋಧನೆ ಎರಡೂ ಕೂಡ ಪರಿಣಾಮಕಾರಿ ಆಗುವಂಥದ್ದು. ಹಾಗಾದ್ರೆ ಇದರಿಂದ ಏನು ಉಪಯೋಗ ಐತಿ ಅಂದ್ರೆ ಶಿಕ್ಷಕ ಕೇಂದ್ರಿತದಿಂದ ಇರುವಂತ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಷಯ ಬೋಧನೆ ಮಾಡಬಹುದು ಅಷ್ಟೇ. ಅವ್ರಿಗೆ ತಿಳಿದೈತೆ ಬಿಟ್ಟೈತೆ ಸೆಕೆಂಡ್ರಿ. ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಷಯವನ್ನ ಬೋಧನೆ ಮಾಡ್ತಾರೆ. ದೊಡ್ಡ ತರಗತಿಗಳಿಗೆ ಅನುಕೂಲ ಆಗುತ್ತೆ. ಅಂದ್ರೆ 200 ಮಕ್ಕಳದು 300 ಮಕ್ಕಳದು ಅಂತಂದಾಗ ಅವಾಗ ಅನುಕೂಲ ಆಗುತ್ತೆ. ಪಾಠದ ಕ್ರಮಬದ್ಧ ನಿರ್ವಹಣೆ ಆಗುತ್ತೆ. ಅಂದ್ರೆ ಈಗ ಇತಿಹಾಸವನ್ನು ಹೇಳ್ತೀವಿ ಅಂದ್ರೆ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಅಂತೇಳಿ ಈಗ ಕ್ರಮಬದ್ಧವಾಗಿ ಹೇಳ್ಕೊಂತ ಹೋಗೋಕೆ ಅನುಕೂಲ ಆಗುತ್ತೆ. ಶಿಕ್ಷಕರ ಅನುಭವ ಮತ್ತು ಜ್ಞಾನ ನೇರವಾಗಿ ವಿದ್ಯಾರ್ಥಿಗಳಿಗೆ ತಲುಪುತ್ತದೆ. ಅಂದ್ರೆ ಈಗ ನೇರವಾಗಿ ಏನು ಜ್ಞಾನವನ್ನು ಹೊಂದಿರ್ತೀವಿ ಅದನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಹೋಗ್ಬಿಡ್ತೀವಿ. ಇದು ಲಾಭ ಅನಿಸಿದ್ರು ಕೂಡ ಕಡಿಮೆ. ಇದೆಲ್ಲವೂ ಕೂಡ ಸಂಪೂರ್ಣವಾದಂಥ ಲಾಭ ಅನಿಸೋದಿಲ್ಲ. ಆದಾಗ್ಯೂ ಕೂಡ ನೀವು ನೋಡ್ಕೊಳ್ಳಿ. ಕಷ್ಟಗಳು ನೋಡಿ, ಅಂದ್ರೆ ಲಿಮಿಟೇಷನ್ಸ್ ಏನದಪ್ಪ ಅಂದ್ರೆ ವಿದ್ಯಾರ್ಥಿಗಳ ಪ್ರಕ್ರಿಯೆ ಪಾಲ್ಗೊಳ್ಳುವಿಕೆ ಕಡಿಮೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ 200 ವಿದ್ಯಾರ್ಥಿಗಳದ ನೋಡಿಲ್ಲ, ದೊಡ್ಡ ತರಗತಿಗೆ ಐತಿ 200 ವಿದ್ಯಾರ್ಥಿಗಳದವು. ಆ ವಿದ್ಯಾರ್ಥಿಗಳು ಯಾರು ಈ ಒಂದು ಪಾಠದಾಗ ಇನ್ವಾಲ್ವ್ ಆಕಾರ ಎಲ್ಲರೂ ಸುಮ್ಮನೆ ಗಾಡಿ ಕುಂತ್ಕೊಂಡು ಏನೋ ಅಟೆಂಡೆನ್ಸ್ ಸಂಬಂಧ ಇನ್ನೊಂದರ ಸಂಬಂಧ ಕುಂತು
ಮನೆಗೆ ಹೋಕ್ಕವು. ವಿದ್ಯಾರ್ಥಿಗಳು ಸಕ್ರಿಯವಾಗಿ ಅಲ್ಲಿ ಪಾಲ್ಗೊಳ್ಳುವಿಕೆ ಕಡಿಮೆ ಆಕೈತಿ. ಮತ್ತು ವಿಮರ್ಶಾತ್ಮಕ ಚಿಂತನೆ, ಸೃಜನಶೀಲತೆ ಬೆಳೆಸುವುದಿಲ್ಲ. ಇದೇನೈತಲ್ಲ ಈ ಲೆಕ್ಚರರ್ ಒಬ್ಬತ್ತ ಬಂದು ಪಾಠ ಮಾಡಿದ ಮನೆಗೆ ಹೋದಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಚಿಂತನೆ ಬೆಳೆಯಲ್ಲ, ಸೃಜನಶೀಲತೆ ಬೆಳೆಯಲ್ಲ. ಯಾಕಂದ್ರೆ ಅವ್ರ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ಅಲ್ಲಿ ಸಿಕ್ಕಿರೋದಿಲ್ಲ. ಆ ಕಾರಣದಿಂದಾಗಿ 200 ವಿದ್ಯಾರ್ಥಿಗಳಲ್ಲಿ ಒಂದು 8 ಮಂದಿಗೆ ಲೆಕ್ಚರರ್ ಏನು ಮಾಡ್ಬೋದು ಅಂತಂದ್ರೆ ಉತ್ತರಿಸ್ಬೋದು ಅವ್ರ ಡೌಟ್ಸ್ಗೆ. 200 ವಿದ್ಯಾರ್ಥಿಗಳಿಗೂ ಕೂಡ ಡೌಟ್ ಕ್ಲಿಯರ್ ಮಾಡೋಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಅವ್ರು ಹೋಗ್ಲಿ ಬಿಡಪ್ಪ ಅಂತೇಳಿ ಸುಮ್ಮನೆ ಕುಂತ್ಕೊಂಡು ಮನೆಗೆ ಹೋಗ್ತಾರೆ. ಆಗ ಇದು ಏನಾಗುತ್ತಂದ್ರೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಕಡಿಮೆ ಮಾಡುತ್ತೆ ಮತ್ತು ಅವರ ಚಿಂತನಾ ಶೈಲಿ ಅಥವಾ ಸೃಜನಶೀಲತೆ ಹೆಚ್ಚು ಅದು ಬೆಳೆಯೋದಿಲ್ಲ. ವಿದ್ಯಾರ್ಥಿಗಳ ವೈಯಕ್ತಿಕ ವ್ಯತ್ಯಾಸಗಳನ್ನು ಗಮನಿಸುವುದು ಕಷ್ಟ. ನೋಡಿ, 200 ಮಂದಿ ಅದರ ಅಂತಂದ್ರೆ ಲೆಕ್ಚರರ್ ಪಾಪ ಅವನು ಏನು ಮಾಡಂದೆ, 100 ಮಂದಿ ಅದರ ಅಂದ್ರೆ ಏನು ಮಾಡೋಕ್ಕಾಗತ್ತೆ? ಅಷ್ಟೂ ವೈಯಕ್ತಿಕವಾಗಿ ಒಂದು ತಾಸಿಂದು ನೋಡಿಲಿ ಒಂದು ಪೀರಿಯಡ್ ಅಂದರೆ 45 ನಿಮಿಷನೋ ಅಥವಾ 1 ತಾಸೋ ಇರುತ್ತೆ. ಈ 1 ಗಂಟೆ ಒಳಗೆ ಪ್ರತಿ ವಿದ್ಯಾರ್ಥಿ ವೈಯಕ್ತಿಕ ಸಮಸ್ಯೆಗಳನ್ನು ವ್ಯತ್ಯಾಸಗಳನ್ನು ಅರ್ಥ ಮಾಡ್ಕೊಂಡು ಅವರು ತಿಳ್ಕೊಂಡಿಲ್ಲ ಅಂತೇಳಿ ನೋಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಕಲಿಕೆ ಹೆಚ್ಚು ಮೆಮೊರಿ ಬೇಸ್ಡ್ ಆಗಿ ಉಳಿಯುತ್ತದೆ. ಇಲ್ಲಿ ಏನು ಸೃಜನಶೀಲತೆ, ಚಿಂತನೆ ಅಥವಾ ವಿಷಯ ಜ್ಞಾನ ಇವೆಲ್ಲವೂ ಕೂಡ ಏನೂ ಆಗಲ್ಲ. ಕೇವಲ ಶಿಕ್ಷಕರಲ್ಲಿ ಅಥವಾ ಲೆಕ್ಚರರ್ಸ್ ಅಲ್ಲಿ ಜ್ಞಾನ ಇರ್ತೈತಿ, ಕೇವಲ ಅದು ವಿದ್ಯಾರ್ಥಿಗಳಿಗೆ ವರ್ಗಾವಣೆ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತೈತಿ. ತಿಳ್ಕೊಂಡಾರ್ದು ಮನೆಗೆ ಈ ರೀತಿಯಾದಂಥ ಪ್ರಕ್ರಿಯೆ ಆಗುವಂಥದ್ದು. ಅದೇ ನಾವು 2ನೇ ಅಂತ ನೋಡ್ತೀವಿ, ವಿದ್ಯಾರ್ಥಿ ಕೇಂದ್ರಿತ. ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ವಿದ್ಯಾರ್ಥಿಯೇ ಕಲಿಕೆಯ ಕೇಂದ್ರ ಬಿಂದು ಆಗಿರ್ತಾನೆ. ಶಿಕ್ಷಕನ ಪಾತ್ರ ಏನಪ್ಪಾ ಅಂದ್ರೆ ಶಿಕ್ಷಕರಲ್ಲಿ ನಾವು ಮಾರ್ಗದರ್ಶಕರಾಗಿರ್ತೀವಿ. ಇಲ್ಲಿ ಕಲಿಕೆ ಏನಾಗುತ್ತೆ ಅಂದ್ರೆ ಸಕ್ರಿಯ ಪಾಲ್ಗೊಳ್ಳುವಿಕೆ ಆಧಾರ ಆಗಿರ್ತೈತಿ. ಇದು ಉದ್ದೇಶ ಏನಪ್ಪಾ ಅಂತಂದ್ರೆ ನಾಲೆಡ್ಜ್ ಅನ್ನ ಕನ್ಸ್ಟ್ರಕ್ಷನ್ ಮೇಲೆ ಇರುತ್ತೆ, ಅಂದ್ರೆ ಒತ್ತುವರಿ ನಾಲೆಡ್ಜ್ ಕನ್ಸ್ಟ್ರಕ್ಷನ್ ಮೇಲೆ ಇರುವಂಥದ್ದು. ಇಲ್ಲಿ ನಾವು ಸಂಪೂರ್ಣವಾಗಿ ಒಂದು ಪಠ್ಯ ಇರ್ತೈತಿ. ಆ ಪಠ್ಯವನ್ನ ವಿದ್ಯಾರ್ಥಿಗಳಿಗೆ ಹೇಳಿಕೊಡುವಂತ ನಾವು ಮಾರ್ಗದರ್ಶಕರಾಗಿ ಕೆಲಸವನ್ನ ಮಾಡ್ತೀವಿ. ಮತ್ತೆ ಆ ವಿದ್ಯಾರ್ಥಿಯು ತಿಳ್ಕೊಂಡನ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ನಾವು ವಿಚಾರಿಸ್ತೀವಿ. ನೋಡಿ, ಇಲ್ಲಿ ಚರ್ಚಾ ವಿಧಾನ. ಈ ಒಂದು ವಿದ್ಯಾರ್ಥಿ ಕೇಂದ್ರಿತ ವಿಧಾನದಲ್ಲಿ ಮೊದಲನೇದಾಗಿ ಚರ್ಚಾ ವಿಧಾನ. ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಾರೆ, ಪರವಿರೋಧ ವಾದಿಸುತ್ತಾರೆ. ಈಗ ಒಂದು ವಿಷಯ ಐತಿ, ಅಂದ್ರೆ ಇದೊಂದು ಯಾವುದು ಪಠ್ಯ ಐತಿ. ಇಲ್ಲಿ ಇದರ ಪರವಾಗಿ ಇದರ ವಿರೋಧವಾಗಿ 2 ಗುಂಪುಗಳನ್ನು ಮಾಡ್ತೀವಿ. ಅವುಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಮಾತಾಡಕ್ಕೆ ಅವ್ರಿಗೆ ಹಚ್ತೀವಿ. ಆಗ ಏನಾಗುತ್ತೆ, ವಿದ್ಯಾರ್ಥಿಗಳು ಈ ಗುಂಪಿನವ್ರು ಒಂದು ವಿಷಯವನ್ನು ಹೇಳಿದ್ರೆ ಈ ಗುಂಪಿನವ್ರು ಒಂದು ವಿಷಯವನ್ನ ಹೇಳ್ತಾರೆ. ಅಂದ್ರೆ ಇವರು ಪರ ಇದ್ರೆ ಇವರು ವಿರೋಧ ಇರ್ತಾರೆ. ಆಗ ಏನಾಗುತ್ತೆ ಅಂದ್ರೆ ವಿಷಯ ಸರಳ ಆಗ್ತಾ ಹೋಗುತ್ತೆ. ನೋಡಿ, ಗ್ಲೋಬಲ್ ವಾರ್ಮಿಂಗ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಈ ವಿಷಯದ ಮೇಲೆ ತರಗತಿ ಚರ್ಚೆ ನಡೆಸಿದ್ವಿ ಅಂತಂದ್ರೆ ಒಂದು ಉದಾಹರಣೆಯಾಗಿ ನಾವು ಜಾಗತಿಕ ತಾಪಮಾನದ ಬಗ್ಗೆ ಹೇಳ್ತಾ ಹೋದಾಗ ಈಗ ಕೆಲವರು ಅದ್ರ ಪರವಾಗಿ ವಿರೋಧವಾಗಿ ಚರ್ಚೆ ಮಾಡ್ರಿ ಅಂತಂದ್ರೆ ನಾವು ಅಂದ್ರೆ ಶಿಕ್ಷಕರಾದಂಥವ್ರು ನೇರವಾಗಿ ಪಾಠ ಹೇಳಿ ಬ್ಲ್ಯಾಕ್ ಬೋರ್ಡ್ ಮೇಲೆ ಪಾಠ ಹೇಳಿ ಕಾಯಿಸಿ ಅವ್ರಿಗೆ ಒಂದಷ್ಟು ಪಾಯಿಂಟ್ಸ್ ಬರೆಸಿ ಓದ್ವಿ ಅಂತಂದ್ರೆ ಆ ವಿಷಯ ಸಂಪೂರ್ಣವಾಗಿ ಕ್ಲಿಯರ್ ಆಗಲ್ಲ. ಅದೇ ಜಾಗತಿಕ ತಾಪಮಾನದ ಮೇಲೆ ಪರ ಮತ್ತು ವಿರೋಧ ಚರ್ಚೆಯನ್ನ ಇಟ್ಟಾಗ 2 ಗುಂಪುಗಳನ್ನ ನಾವು ಮಾಡಿದ್ವಿ ಅಂತಂದ್ರೆ ವಿದ್ಯಾರ್ಥಿಗಳು ತಮ್ಮದೇ ಆದಂತ ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ತಾರೆ. ಅವಾಗ ಅಲ್ಲಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ವಿಮರ್ಶಾತ್ಮಕ ಚಿಂತನೆ, ಸಂವಹನ ಕೌಶಲ್ಯ ಬೆಳೆಯುತ್ತೆ. ಮತ್ತೆ ಸಮ್ಮೇಳನ ಮತ್ತು ಕಾರ್ಯಾಗಾರ. ನೋಡಿ, ವಿದ್ಯಾರ್ಥಿಗಳು ಪ್ರಬಂಧ ಮಂಡಿಸುತ್ತಾರೆ, ಪ್ರಶ್ನೆ ಉತ್ತರ ನಡೆಸುತ್ತಾರೆ. ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಸಮ್ಮೇಳನ ಮತ್ತು ಕಾರ್ಯಾಗಾರವನ್ನ ಈ ಒಂದು ವಿದ್ಯಾರ್ಥಿ ಕೇಂದ್ರಿತ ವಿಧಾನದಲ್ಲಿ ಬಳಸ್ತೀವಿ. ಕಾರ್ಯಾಗಾರದಲ್ಲಿ ಪ್ರಾಕ್ಟಿಕಲಿ ಕಲಿಕೆಯನ್ನ ನಾವು ಬಳಸ್ತೀವಿ. ನೋಡಿ, ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕುರಿತು ವಿದ್ಯಾರ್ಥಿಗಳಿಂದ ಸಮ್ಮೇಳನ ನಾವು ನಡೆಸಿದ್ವಿ ಅಂತಂದ್ರೆ ಅದರ ಲಾಭವನ್ನು ಅವ್ರು ಪಡ್ಕೊಳ್ತಾ ಅಂದ್ರೆ ಪ್ರಸ್ತುತೀಕರಣ ಕೌಶಲ್ಯ ಮತ್ತು ಪ್ರಾಕ್ಟಿಕಲಿ ಅವರ ಅನುಭವವನ್ನ ಪಡ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಈ ಚರ್ಚಾ ವಿಧಾನ, ಸಮ್ಮೇಳನ, ಕಾರ್ಯಾಗಾರ ಇವುಗಳನ್ನು ಮಾಡೋದ್ರ ಮೂಲಕ ನಾವು ವಿಷಯವನ್ನ ಅವರಿಗೆ ಸರಳವಾಗಿ ಹೇಳ್ತಾ ಹೋಗ್ಬೋದು. ಮತ್ತೆ ಪ್ರಾಜೆಕ್ಟ್ ವಿಧಾನ, ನೈಜ ಜೀವನದ ಸಮಸ್ಯೆ ಆಧಾರಿತ ಕೆಲಸವನ್ನ ನೀಡಲಾಗುತ್ತದೆ. ಸ್ಥಳೀಯ ಗ್ರಾಮದಲ್ಲಿ ನೋಡಿ, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಪ್ರಾಜೆಕ್ಟ್ ಅನ್ನು ಮಾಡುವುದು, ಸಮಸ್ಯೆ ಪರಿಹಾರ ಕೌಶಲ್ಯ, ಪ್ರಾಕ್ಟಿಕಲಿ ಜ್ಞಾನ ಹಂಚಿಕೆ ಆಗುವಂಥದ್ದು. ಇಲ್ಲಿ ಒಂದು ಸಮಸ್ಯೆಯನ್ನು ಅವರಿಗೆ ಕೊಟ್ಟು ಅದರ ಪರಿಹಾರ ಕೌಶಲ್ಯಗಳನ್ನು ಮಾಡ್ಕೊಂಬರಕ್ಕೆ ಅವ್ರಿಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿವಿ ಅಂತಂದ್ರೆ ಆ ವಿಷಯವನ್ನು ಅವರು ಮಕ್ಕಳು ಮಾಡ್ಕೊಂಡು ಬರ್ತಾರೆ. ಮತ್ತೆ ಪ್ರಕರಣ ಅಂದ್ರೆ ಕೇಸ್ ಸ್ಟಡಿ ಮೆಥಡ್ ಅನ್ನು ಯೂಸ್ ಮಾಡಿದ್ರೆ ನೈಜ ಪ್ರಕರಣಗಳನ್ನು ವಿಶ್ಲೇಷಿಸಿ ಪರಿಹಾರ ಕಂಡುಹಿಡಿಯುವುದು. ನೋಡಿ, ಇನ್ಫೋಸಿಸ್ ಗ್ರೋತ್ ಸ್ಟ್ರಾಟಜಿ ಕುರಿತು ಪ್ರಕರಣ ಅಧ್ಯಯನ ಮಾಡೋದಾಗಿರುತ್ತೆ. ಇದರ ಲಾಭ ಏನಂತಂದ್ರೆ ತೀರ್ಮಾನ ಕೈಗೊಳ್ಳುವ ಕೌಶಲ್ಯ ಮತ್ತು ವಾಸ್ತವಿಕ ಅರಿವು ವಿದ್ಯಾರ್ಥಿಗಳಲ್ಲಿ ಮೂಡುತ್ತೆ. ಅಂದ್ರೆ ಈಗ ನಾವು ಕೇಸ್ ಸ್ಟಡಿ ಮಾಡ್ತೀವಿ ಅಂತಂದ್ರೆ ಯಾವ್ದ್ರ ಬಗ್ಗೆ ಅಂತಂದ್ರೆ ಇನ್ಫೋಸಿಸ್ ಗ್ರೋತ್ ಸ್ಟ್ರಾಟಜಿ ಬಗ್ಗೆ ಮಾಡ್ತೀವಿ. ಅಂದ್ರೆ ಅದು ಹೆಂಗ ಗ್ರೋತ್ ಆಯ್ತು, ಅದಷ್ಟು ಮೊದಲು ಸ್ಟಾರ್ಟ್ ಆದಾಗ ಹೆಂಗಿತ್ತು, ಬೆಳಿಬೇಕಾದ್ರೆ ಅದಕ್ಕೆ ಇದ್ದಂಥ ಸವಾಲುಗಳೇನು, ಹೀಗೆ ಎಲ್ಲ ಅಂಶಗಳನ್ನು ನಾವು ಅವ್ರಿಗೆ
ಒಂದು ಅಧ್ಯಯನ ಮಾಡೋದಕ್ಕೆ ಕೊಟ್ವಿ ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಅದರ ತೀರ್ಮಾನವನ್ನು ಕೈಗೊಳ್ಳುವಂಥ ಕೌಶಲ್ಯ ಕೂಡ ಬೆಳೆಸ್ಕೊಳ್ತಾರೆ, ಅವರಿಗೆ ವಾಸ್ತವದ ಅರಿವು ಆಗ್ತೈತಿ. ಮತ್ತು ನೆಕ್ಸ್ಟ್ ಸಮಸ್ಯೆ ಆಧಾರಿತ ಕಲಿಕೆ. ನೋಡಿ, ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆ ನೀಡಲಾಗುತ್ತದೆ, ಅವರು ಸ್ವತಃ ಮಾಹಿತಿ ಸಂಗ್ರಹಿಸಿ ಪರಿಹಾರ ಹುಡುಕುತ್ತಾರೆ. ಉದಾಹರಣೆಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನೋಡಿ, ಮ್ಯಾನೇಜ್ಮೆಂಟ್ ಇನ್ ಸಿಟಿ, ಈ ಒಂದು ವಿಷಯದ ಕುರಿತು ವಿದ್ಯಾರ್ಥಿ ಗುಂಪಿಗೆ ಸಮಸ್ಯೆಯನ್ನು ನೀಡಿದಾಗ ಅವ್ರೇನು ಮಾಡ್ತಾರೆ ಅಂತಂದರೆ ಸ್ವಯಂ ಅಧ್ಯಯನವನ್ನು ಮಾಡ್ತಾರೆ, ಸಂಶೋಧನಾ ಮನೋಭಾವನೆಯನ್ನು ಬೆಳೆಸ್ಕೊಳ್ತಾರೆ, ಹೊಸ ಕಲ್ಪನೆಗಳನ್ನು ಬೆಳೆಸ್ಕೊಳ್ತಾರೆ. ಇದು ಸಮಸ್ಯೆ ಆಧಾರಿತ. ಅಂದರೆ ಒಂದು ಸಮಸ್ಯೆಯನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು ಅದನ್ನು ಗುಂಪುಗಳನ್ನಾಗಿ ಮಾಡಿ ಆ ಗುಂಪುಗಳಿಗೆ ವಿಷಯವನ್ನು ಹಂಚಿಕೆ ಮಾಡಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಅಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ ವಿಷಯವನ್ನು ಹುಡುಕ್ತಾರೆ. ಹುಡುಕೋದ್ರ ಮೂಲಕ ಸ್ವಯಂ ಅಧ್ಯಯನವನ್ನು ಮಾಡ್ತಾರೆ, ಸಂಶೋಧನೆ ಮನೋಭಾವನೆ ಅವರಲ್ಲಿ ಬೆಳೀತೈತಿ, ಹೊಸ ಪರಿಕಲ್ಪನೆಗಳು ಬೆಳೀತವೆ. ಇದರಿಂದ ಲಾಭ ಏನಂತಂದರೆ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ನೋಡಿ, ಇಲ್ಲಿ ಶಿಕ್ಷಕ ಕೇಂದ್ರಿತದಲ್ಲಿ ಏನಾಗಿತ್ತು ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲಿಲ್ಲ. ಅದೇ ವಿದ್ಯಾರ್ಥಿ ಕೇಂದ್ರಿತ ಒಂದು ಕಲಿಕೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡ್ರು. ಹಂಗಾಗಿ ಈ ಶಿಕ್ಷಕ ಕೇಂದ್ರಿತ ಉತ್ತಮನೋ ವಿದ್ಯಾರ್ಥಿ ಕೇಂದ್ರಿತ ಕಲಿಕೆ ಉತ್ತಮನೋ ಅಂತಂದರೆ ಅಥವಾ ಬೋಧನೆ ಉತ್ತಮ ಅಂದ್ರೆ ವಿದ್ಯಾರ್ಥಿ ಕೇಂದ್ರಿತನೇ ಉತ್ತಮ. ಯಾಕೆಂತಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾರೆ, ವಿಮರ್ಶಾತ್ಮಕ ಚಿಂತನೆ ಬೆಳಿತೈತಿ ಮತ್ತು ಸೃಜನಶೀಲತೆ ಕೂಡ ಬೆಳಿತೈತಿ. ಪ್ರಾಕ್ಟಿಕಲಿ ಜ್ಞಾನ ಮತ್ತು ಕೌಶಲ್ಯ ಅಭಿವೃದ್ಧಿ ಕೂಡ ಬೆಳೆಯುವಂಥದ್ದು. ಸ್ವಯಂ ಅಧ್ಯಯನ ಮತ್ತು ತಂಡದಲ್ಲಿ ಕೆಲಸ ಮಾಡುವ ಅಭ್ಯಾಸ ಕೂಡ ಅವರಿಗೆ ಬೆಳೆಯುತ್ತೆ. ನೋಡಿ, ಇಷ್ಟೆಲ್ಲ ಲಾಭಗಳು ಈ ಒಂದು ವಿದ್ಯಾರ್ಥಿ ಕೇಂದ್ರಿತ ಕಲಿಕೆಯಲ್ಲಿ ಇರುವಂಥದ್ದು. ಆದರೆ ಸ್ವಲ್ಪ ಲಿಮಿಟೇಷನ್ಸ್ ಅದಾವು. ಏನಂತಂದ್ರೆ ಸಮಯ ಹೆಚ್ಚಬೇಕಾಗುತ್ತೆ. ಒಂದು ವಿಷಯ ಐತಿ, ಆ ವಿಷಯನ ನಾವು ಕೊಟ್ಟಿವಿ, ಆ ಒಂದು ಸಮಸ್ಯೆಯನ್ನು ಮಾಡ್ಕೊಂಡು ಬರ್ಬೇಕಂದ್ರೆ ಅವರು ಸಮಾಜದಲ್ಲಿ ಬೆರೆತು ಅಂದರೆ ಸ್ವಯಂ ಅಧ್ಯಯನವನ್ನು ಮಾಡಬೇಕಾಗುತ್ತೆ, ಕೆಲವರನ್ನ ಕೇಳಬೇಕಾಗುತ್ತೆ, ಊರೊಳಗೆ ಹೋಗಿ ಆ ಒಂದು ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಅದೆಲ್ಲ ಸಮಸ್ಯೆಯನ್ನು ನಾವು ತೊಗೊಂಡು ಬಂದು ಅದ್ರ ಬಗ್ಗೆ ವಿಮರ್ಶೆ ಮಾಡಬೇಕಲ್ಲ, ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ರೀತಿ. ಅಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚು ಸಮಯವನ್ನು ಹಿಡಿಯುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾನವಾಗಿ ಪಾಲ್ಗೊಳ್ಳದೆ ಇರ್ಬೋದು. ಈಗ ನಾವೇನೋ ಗುಂಪು ಮಾಡಿದ್ವಿ, 100 ಹುಡುಗರು ಅದಾವ, 10 ಹುಡುಗರಂಗೆ ಒಂದು 10 ಗುಂಪು ಮಾಡಿದ್ವಿ. 10 ಗುಂಪಿನವ್ರು ಹೋದ್ವಿ ಅಂದ್ರೆ ಅದ್ರೊಳಗೆ ಒಂದು 4-5 ಹುಡುಗರು ಅಥವಾ 7 ಅಥವಾ 8 ಹುಡುಗರು ಆ್ಯಕ್ಟಿವ್ ಇರ್ಬೋದು. 1-2 ಹುಡುಗರು ಆದರೂ ಇನ್ನು ಆ್ಯಕ್ಟಿವ್ ಇರುವಂಥ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಸಮಾನವಾಗಿ ಸಕ್ರಿಯವಾಗಿ ಪಾಲ್ಗೊಳ್ಳದೆ ಇರ್ಬೋದು. ಶಿಕ್ಷಕನಿಗೆ ಹೆಚ್ಚು ತಯಾರಿ ಆಗುತ್ತೆ. ಅಂದರೆ ಶಿಕ್ಷಕರು ನೇರವಾಗಿ ಏನೂ ಅವರು ರೆಡಿ ಇಲ್ದೇ ದಿಢೀರಂತ ಬಂದು ಇವೆಲ್ಲನೂ ಮಾಡೋಕ್ಕಾಗಲ್ಲ. ಅವರು ಎಲ್ಲನೂ ಮುಂಚೆ ಇಟ್ಕೊಂಡು ಅಂದರೆ ಮುಂಚೆ ಏನೋ ವಿಷಯವನ್ನು ಇಟ್ಕೊಂಡು ಬಂದಿರಬೇಕಾಗುತ್ತೆ. ಅಂದರೆ ಇದಿಷ್ಟು ವಿದ್ಯಾರ್ಥಿ ಕೊಡಬೇಕು, ಅವರಿಂದ ಇಂಥ ಔಟ್ಪುಟ್ ಬರಬೇಕು ಅನ್ನೋದನ್ನು ಮುಂಚೆನೇ ಅವರು ಊಹೆ ಮಾಡ್ಕೊಂಡಿರ್ಬೇಕಾಗುತ್ತೆ. ಮತ್ತು ದೊಡ್ಡ ತರಗತಿಯಲ್ಲಿ ನಿರ್ವಹಣೆ ಕಷ್ಟ. ಅಂದರೆ ಈಗ ದೊಡ್ಡ ತರಗತಿಯಲ್ಲಿ ಇವೆಲ್ಲನೂ ಎಲ್ಲರಿಗೂ ಕೂಡ ಮಾಡ್ಬೇಕಂದ್ರೆ ಭಾಳ ಕಷ್ಟ ಆಗುವಂಥದ್ದು. ಸೊ ಇದು ಈ ಒಂದು ಶಿಕ್ಷಕ ಕೇಂದ್ರಿತ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಕಲಿಕೆಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿತ್ತು. ನೆಕ್ಸ್ಟ್ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ಧನ್ಯವಾದಗಳೊಂದಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.